ನೋಡಿ, ಇವತ್ತು ದೇಶ ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ರಾಮನಾಮ ಜಪ ಶುರುವಾಗಿದೆ. ಪ್ರತಿಯೊಬ್ಬರು ಕೂಡ ಜೈ ಶ್ರೀರಾಮ್ ಅಂತ ಹೇಳ್ತಿದ್ದಾರೆ. ಈಗ ರಾಮನಾಮ ಜಪವನ್ನ ಮಾಡಿದ್ದಾರೆ ಇಂಗ್ಲೆಂಡ್ ಪ್ರಧಾನಿ ರಿಷಿ ಸುನಕ್ ಅವರು. ಇಂಗ್ಲೆಂಡ್ನಲ್ಲಿರುವಂತಹ ದೇವಾಲಯದಲ್ಲಿ ಜನರ ಜೊತೆ ರಾಮನಾಮ ಜಪವನ್ನ ಮಾಡಿದ್ದಾರೆ. ರಘುಪತಿ ರಾಘವ ರಾಜಾರಾಮ್ ಹಾಡಿಗೆ ರಿಷಿ ಸುನಕ್ ಅವರು ಚಪ್ಪಾಳೆಯನ್ನ ಬಾರಿಸಿದ್ದಾರೆ. ಪತ್ನಿ ಅಕ್ಷತಾ ಮೂರ್ತಿ, ಮಗಳ ಜೊತೆ ರಿಷಿ ಸುನಕ್ ರಾಮ ಭಜನೆಯನ್ನ ಮಾಡಿದ್ದಾರೆ. ಅಯೋಧ್ಯೆಯ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ರಾಮ ಭಜನೆಯನ್ನ ಮಾಡಿದ್ದಾರೆ. ನೋಡಿ, ಬೀದರ್ನ ಡಿಸಿಸಿ ಬ್ಯಾಂಕ್ನಲ್ಲಿ ಸಾಲವನ್ನ ಪಡೆದುಕೊಂಡು ಸಾಲ ಮರುಪಾವತಿ ಮಾಡದೇ ಇದ್ದವ್ರಿಗೆ ಈಗ ಒಂದು ಶಾಕಿಂಗ್ ವಿಚಾರ ಎದುರಾಗಿದೆ. ಸಾಲ ಮರುಪಾವತಿ ಮಾಡಿ, ಇಲ್ಲ ಅಂದ್ರೆ ನಾವು ಈ ಕೆಲಸವನ್ನ ಮಾಡೇ ತೀರ್ತೀವಿ ಅಂತೇಳಿ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹಾಗಾದ್ರೆ ಏನದು ಈ ರಿಪೋರ್ಟ್ ನೋಡಿ. ಬೀದರ್ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಏನದಂದ್ರೆ ಬಾಕಿ ಉಳಿಸ್ಕೊಂಡಂಥ ಸಾಲಗಾರರಿಂದ ಸಾಲ ವಸೂಲಿ ಮಾಡ್ಲಿಕ್ಕೆ ಹೊಸ ಪ್ಲ್ಯಾನ್ ಒಂದು ಮಾಡ್ಯಾರ ಅಂತ ಹೇಳ್ಬೋದು. ಯಾವ ವರ್ಷ ಸಾಲ ಪಡೆದಿದ್ದಾರೆ, ಇಲ್ಲಿವರೆಗೆ ಸಾಲ ಬಡ್ಡಿ ಟೋಟಲಿ ಎಷ್ಟಾಗ್ಯದ ಅಂಥೇಳಿ ಈ ರೀತಿ ಕಟೌಟ್ಗಳನ್ನು ಬ್ಯಾಂಕ್ ಮುಂದೆ ಹಾಕುವ ಮೂಲಕ ಘಟಾನುಘಟಿ ಈಗಾಗಲೇ ಏನು ನಾಯಕರು, ಘಟಾನುಘಟಿ ಮುಖಂಡರು ಏನು ಡಿಸಿಸಿ ಬ್ಯಾಂಕಿಂದ ಏನು ಸಾಲ ಪಡೆದಾರ ಅವ್ರ ಫೋಟೋಗಳ ಸಮೇತ ಏನದಂದ್ರೆ ಹಾಕುವ ಮೂಲಕ ಟೋಟಲಿ ಸಾಲ ಉಸುಲಿಗೆ ಹೊಸ ಪ್ಲ್ಯಾನ್ ಮಾಡ್ಯಾರ ಅಂತ ಹೇಳ್ಬೋದು. ಏನು ಬ್ಯಾಂಕಿನಿಂದ ಸಾಲ ಪಡೆದು ಸಾಲ ಮರುಪಾವತಿ ಮಾಡದವ್ರದ್ದು ಮಾನ ಹರಾಜು ಮಾಡ್ಲಿಕ್ಕೆ ಏನದಂದ್ರೆ ನೂತನ ಬ್ಯಾಂಕಿನ ಈಗಾಗಲೇ ಹೊಸ ಆಡಳಿತ ಮಂಡಳಿ ಬಂದಿದೆ. ಅಮರ್ ಖಂಡ್ರೇನ್ ಈಗಾಗಲೇ ಡಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾರೆ. ಅವ್ರ ನೇತೃತ್ವದಲ್ಲಿ ಡಿಸಿ ಬ್ಯಾಂಕಿನ ಬಾಕಿ ಉಳಿಸ್ಕೊಂಡಂಥ ಸಾಲಗಾರರಿಂದ ಈ ರೀತಿ ಏನದಂದ್ರೆ ಇವರು ಇಷ್ಟು ಸಾಲ ಉಳಿಸ್ಕೊಂಡಾರ, ಬ್ಯಾಂಕಿಗೆ ಸಾಕಷ್ಟು ಹೊರೆ ಆಗ್ಯದ ಅಂಥೇಳಿ ಈ ರೀತಿ ಹೊಸ ಪ್ಲ್ಯಾನ್ ಮಾಡುವ ಮೂಲಕ ಎಲ್ಲೋ ಒಂದು ಕಡೆ ಸಾಲ ವಸೂಲಿ ಮಾಡ್ತಾ ಇದ್ದಾರೆ. ಸಾಲ ಪಡೆದವರು ಸಾರ್ವಜನಿಕರು ಸಾಕಷ್ಟು ಎಲ್ಲೋ ಒಂದು ಕಡೆ ಬ್ಯಾಂಕಿನ ನಡೆಗೆ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.